ಓಂ ಶಾಂತಿ. ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಯಾವುದಂದರೆ ಹೆಸರುಬೇಳೆ ಪರೋಟ. ಆದರೆ ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ತರಕಾರಿಗಳು ಹಾಕಿ ಏನು ಮಾಡಿದ್ರು ಪರೋಟ ಮಾಡಿದ್ದಾರೆ. ಭಾಳ ಟೇಸ್ಟಿ ರೀ, ಮತ್ತು ಅಷ್ಟೇ ಮೆತ್ತಗ್ರಿ, ಮತ್ತು ಶರೀರಕ್ಕೂ ಭಾಳ ಚಲೋ ರೀ. ಅದ್ರ ಕಲಾಗಿ ಏನು ಮಾಡಿರಿ, ಒಮ್ಮೆ ಮಾಡಿ ನೋಡಿ ಮತ್ತು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಹ್ಯಾಂಗೆ ಅನ್ನಿಸ್ತದೆ ಅನ್ನೋದ್ರಿ. ಈಗೇನು ಮಾಡೋಣ, ಕಿಚನ್ದಾಗ ಹೋಗೋಣ್ರಿ. ಕಿಚನ್ದಾಗ ಹೋಗ್ಲಿಕ್ಕಿಂತ ಮೊದಲು ಏನು ಮಾಡೋಣ್ರಿ, 4 ಸಂಕಲ್ಪ ಮಾಡೋಣ್ರಿ. 4 ಸಂಕಲ್ಪ ಯಾವುದು ರೀ? ನಾವೊಂದು ಏನಿದೇವು ರೀ, ಮೊದಲು ಪರಮಾತ್ಮನ ಮಕ್ಕಳಿದ್ದೇವೆ ರೀ. 2ನೇ ಸಂಕಲ್ಪ ಯಾವುದು ರೀ, ನಮ್ಮ ಮನೆನೇ ಹೆಂಗದ ರೀ, ಮನೆ ಅನ್ನೋರೆಲ್ಲರೂ ಹೆಂಗದ ರೀ, ಶಾಂತ ಅದ ರೀ. 3ನೇ ಸಂಕಲ್ಪ ಹೆಂಗದ ರೀ, ನಮ್ಮ ಮನೆ ಪರಿವಾರ ಎಲ್ಲ ಏನು ಅದ ರೀ, ಸುಖಿ ಅದ ರೀ. 4ನೇ ಸಂಕಲ್ಪ ಅದ ರೀ, ನಮ್ಮ ಮನೆಯೇ ಸ್ವರ್ಗ ಅದ ರೀ. ಇವು 4 ಸಂಕಲ್ಪ ಮಾಡಿ ಏನು ಮಾಡೋಣ್ರಿ, ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಅಡುಗೆ ಮಾಡೋಕೆ ಯಾವಾಗಲೂ ಹೆಂಗೆ ಇರ್ಬೇಕು ರೀ, ಮನಸ್ಸು ಶುದ್ಧ ಇರ್ಬೇಕು ರೀ, ಮತ್ತು ಶಾಂತಿ ಇರ್ಬೇಕು ರೀ. ಯಾವ ರೀತಿ ನಾವು ಅಡುಗೆ ಮಾಡಿದ್ವೋ ಅದೇ ರೀತಿ ಅನ್ನಿಸ್ತದೆ ರೀ, ಮನಸ್ಥಿತಿ ತಯಾರಾಗ್ತದೆ ರೀ. ದುನಿಯಾದಾಗ ಹೇಳ್ತಾರಲ್ಲ ರೀ, ಜೈಸಾ ಅನ್ ವೈಸಾ ಮನ್, ಜೈಸಾ ಪಾಣಿ ವೈಸಾ ವಾಣಿ. ಯಾವ ರೀತಿ ನಮ್ಮ ಮನಸ್ಸು ಅಡುಗೆ ಮಾಡೋಕೆ ದುಃಖಿ ಇರ್ತದೆ, ನಾರಾಜ್ ಇರ್ತದೆ, ಈರ್ಷ್ಯಾ ದ್ವೇಷ ಅಂದರೆ ತುಂಬ್ಕೊಂಡು ನಾವು ಅಡುಗೆ ಮಾಡ್ಲತ್ತಿದ್ದೇವೆ ಅಂದ್ರೆ ಅದೇನು ಮಾಡ್ತದೆ ರೀ, ಅನ್ನದ ಮೇಲೆ ಪ್ರಭಾವ ಬೀಳ್ತದೆ ರೀ. ಮತ್ತು ಅದೇ ಯಾರು ಊಟ ಮಾಡ್ತಾರಲ್ಲ ಅದೇ ಏನು ಮಾಡ್ತಾರೆ, ಅವ್ರ ಮೇಲೆ ಪ್ರಭಾವ ಬೀಳ್ತದೆ. ಅದಕ್ಕೆಲ್ಲ ಯಾವಾಗಲೂ ಏನು ಮಾಡ್ಬೇಕು ರೀ, ಅಡುಗೆ ಮಾಡೋಕ್ಕೊಳಗೆ ಪರಮಾತ್ಮಂದು ಭಜನ ಕೀರ್ತನ ಹಚ್ಕೊಂಡು ಏನು ಮಾಡ್ಬೇಕು ರೀ, ಅಡುಗೆ ಮಾಡಬೇಕು. ಟಿ ವಿ ನೋಡ್ಕೋತು, ಯಾವ ಸಿನಿಮೆ ನೋಡ್ಕೋತು, ಮತ್ತು ಧಾರಾವಾಹಿಗಳು ನೋಡ್ಕೋತು, ಕೆಟ್ಟದ್ದು ಯಾರು ನೋಡ್ಕೋತು ಅಡುಗೆ ಮಾಡಬಾರ್ದು ರೀ ಎಂದು ಬೇರೆ. ಮತ್ತು ಎಂಥದೇ ಅಡುಗೆ ಮಾಡೋಕ್ಕೊಳಗೆ ಶುದ್ಧ ಮನಸ್ಸಿತ್ತು ಇಟ್ಟು ಅಡುಗೆ ಮಾಡಿದೆವು ಅಂದ್ರೆ ಮಾನಸಿಕ ಆತ್ಮನೂ ಏನಾಗ್ತದೆ ರೀ, ಚಲೋ ಆಗ್ತದೆ ರೀ. 100% ಹೇಳ್ತೀನಿ ರೀ, ಮಾನಸಿಕ ಆತ್ಮನೂ ಚಲೋ ಆಗ್ತದೆ. ಮತ್ತು ನೀವು ಇದು ಹ್ಯಾಂಗೆ ಮಾಡಬೇಕು ಶಾಂತಿ ಅಂದ್ರೆ, ನೀವೇನು ಮಾಡಿರಿ, ಒಂದು ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಡಿರಿ. ಎಲ್ಲಿರ್ತದೆ ಬ್ರಹ್ಮಕುಮಾರಿ ಸಂಸ್ಥೆ ಅಂತ ನೀವು ಕೇಳಿದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ. ಶಹರ್ಗೊಟ್ಟರು ಇದ್ದೇ ಇರ್ತದೆ ರೀ, ಮತ್ತು ಹಳ್ಳಿಗೊಟ್ಟನು ಏನಿರ್ತದೆ ರೀ, ಇದು ಸಂಸ್ಥೆ ಇರ್ತದೆ. ಒಂದು ಭೇಟಿ ಕೊಟ್ಟು ನೋಡಿರಿ, ನಿಮ್ಮ ಮನ್ಯಾಗ ಹೆಂಗೆ ಸಿಗ್ತದೆ ರೀ, ಸುಖ ಮತ್ತು ಶಾಂತಿ ಎರಡೂ ಅನುಭವ ಆಗ್ತದೆ ರೀ ನಿಮಗೆ. ಈಗೇನು ಮಾಡೋಣ್ರಿ, ಪರೋಟ ಮಾಡೋದು ಹೆಂಗತ್ತಂದು ಹೇಳ್ಕೊಡ್ತೇನೆ ರೀ, ಬರ್ರಿ ನೋಡೋಣ. ನೋಡ್ರಿ, ನಾ ಇಲ್ಲಿ ಹೆಸರು ಏನು ಮಾಡೀನಿ ರೀ, ಇದು ನೀರಾಗ ಹಾಕಿ ನೆನೆಸ್ಕೊಂಡು ಇಟ್ಟೀನಿ ರೀ. ಮತ್ತು ಕಡ್ಲಿನೂ ಏನು ಮಾಡೀನಿ ರೀ, ಕಡಲೆಬೇಳೆ ನೆನೆಸ್ಬಿಟ್ಟು ಇಟ್ಟೀನಿ ರೀ. ರಾತ್ರಿ ನೆನೆಕಿ ಮುಂಚೆ ತೊಗೊಳೋದ್ರಿ ಅದು. ಈಗ ಏನು ಮಾಡೋಣ ರೀ, ಎರಡು ಬಟ್ಲು ತೊಗೊಂಡೀನಿ ರೀ. ಈಗ ಮಿಕ್ಸರ್ಗೆ ಹಾಕೊಳ್ಳೋಣ ರೀ. ಒಂದು ಬಟ್ಲ ಹೆಸರು ಹಾಕೊಂಡೀನಿ ರೀ, ಮತ್ತು ಒಂದು ಬಟ್ಲ ಕಡಲೆಬೇಳೆ ಹಾಕೊಂಡೇನಿ ರೀ. ನಾ ಇಲ್ಲಿ 3 ಮೆಣಸಿನ್ಕಾಯಿ ಹೊಳ್ಬಿಟ್ಟು ಹಾಕೊಂಡೇನಿ ರೀ. ನೋಡ್ರಿ, ನಾ ಇಲ್ಲಿ 2 ಎಲೆ ಕಡಿಪತ್ತ ಹಾಕೊಂಡೇನಿ ರೀ. ಇದು ಡಬ್ಬು ಮೆಣಸಿನ್ಕಾಯಿ ರೀ 2. ಮತ್ತು ನೀವು ಬೇಕಾದ್ರೆ ಅದ್ರಕ ಗಾಜರ ಹಾಕೋಬೋದು ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ರೀ. ನೋಡ್ರಿ, ನಾ ಇಲ್ಲಿ ಶವಂತಿನ್ಕಾಯಿ ಹಚ್ಕೊಳ್ತೀನಿ ರೀ. ಈ ಥರ ಏನು ಮಾಡಿದ್ರಿ, ಶವಂತಿನ್ಕಾಯಿ ಹಚ್ಕೊಳ್ಳೋದ್ರಿ. ನೋಡ್ರಿ, ಇಲ್ಲಿ ಒಂದು ಟೊಮೆಟೊ ಹಾಕೊಳ್ತೀನಿ ರೀ. ಹೆಚ್ಕೊಂಡು ತೊಗೋಬೋದು ರೀ, ಮತ್ತು ಮಿಕ್ಸರ್ಗೂ ಹಾಕೋಬೋದು ರೀ ನಾವು. ನೋಡ್ರಿ, ಇಲ್ಲಿ ನಾವು ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ ಹೆಸರು ಬೇಳೆ ಮತ್ತು ಕಡಲೆಬೇಳೆ ಅವೆಲ್ಲ ಇದು ಹಾಕೊಳ್ಳೋದ್ರಿ ಹಿಂಗೆ. ಮತ್ತು ಮಿಕ್ಸರ್ಗೆ ಹಾಕೊಳ್ಳಾಗ ನೀರು ಸ್ವಲ್ಪ ಹಾಕೊಳ್ಳೋದ್ರಿ, ಭಾಳ ಹಾಕೋಬೇಡ್ರಿ, ಅಳಸಾಗ್ತದ್ರಿ ಅದು. ಈ ಥರ ಒಳಗಿಂದೆಲ್ಲ ತೊಗೊಳೋದ್ರಿ. ಇಲ್ಲ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ರೀ. 1 ವಾಟಿ ಹಾಕ್ಕೊಂಡಿದ್ದೀನಿ ರೀ. 2 ವಾಟಿ ಏನು ಮಾಡೀನಿ ರೀ, ಗೋಧಿ ಹಿಟ್ಟು ಹಾಕ್ಕೊಂಡೇನಿ ರೀ. ನೋಡ್ರಿ, ಇಲ್ಲಿ ನಾವು 1 ಸ್ಪೂನ್ ಆಗಟ್ಟು ಜೀರಿಗೆ ಹಾಕ್ಕೊಳ್ತೀನಿ ರೀ. ಮತ್ತು ನಾ ಏನು ಮಾಡೀನಿ ರೀ, 1 ಸ್ಪೂನ್ ಆಗಟ್ಟು ಹಿಂಗೆ ಹಾಕ್ಕೊಂಡೀನಿ ರೀ. ಇಲ್ಲ 1 ಸ್ಪೂನ್ ಆಗಟ್ಟು ಏನು ಮಾಡೀನಿ ರೀ, ಅಜ್ವೇನ್ ತೊಗೊಂಡೀನಿ ರೀ. ಅಜ್ವೇನ್ ಏನು ಮಾಡ್ಕೋಬೇಕು ರೀ, ತಿಕ್ ಹಾಕ್ಕೊಳ್ಬೇಕು ರೀ. ಮಸ್ತ್ ವಾಸ ಚೆಂದ ಬರ್ತಾವ್ರಿ ಅದಕ್ಕೆ. ಈ ಥರ ಏನು ಮಾಡಿದ್ರಿ, ತಿಕ್ ಹಾಕ್ಕೋಬೇಕು ರೀ. ನಾ ಇಲ್ಲಿ ಅರ್ಧ ಸ್ಪೂನ್ ಆಗಟ್ಟು ಏನು ಮಾಡೀನಿ ರೀ, ಖಾರ ಉಪ್ಪಿನ ಪುಡಿ ಹಾಕ್ಕೊಂಡೀನಿ ರೀ. ಕಲರ್ ಚೆಂದ ಬರ್ತಾವ್ರಿ. ನಾ ಇಲ್ಲಿ ಏನು ಮಾಡೀನಿ ರೀ, 1 ಸ್ಪೂನ್ ಆಗಟ್ಟು ಏನು ಮಾಡೀನಿ ರೀ, ಉಪ್ಪು ಹಾಕ್ಕೊಂಡೀನಿ ರೀ. ನಿಮ್ಗೆ ರುಚಿಗೆ ತಕ್ಕಂತೆ ನೀವು ಉಪ್ಪು ಹಾಕ್ಕೋಬೋದು ರೀ. ನಾ ಇಲ್ಲಿ ಏನು ಮಾಡೀನಿ ರೀ, 2 ಸ್ಪೂನ್ ಆಗಟ್ಟು ಎಳ್ಳು ಹಾಕ್ಕೊಳ್ತೀನಿ ರೀ. ಏನು ಮಾಡೋಣ ರೀ, 2 ಸ್ಪೂನ್ ಆಗಟ್ಟು ಮೊಸರು ಹಾಕ್ಕೊಳ್ಳೋಣ ರೀ. 2ಕ್ಕೆ 4 ಸ್ಪೂನ್ ಆಗಟ್ಟು ಏನು ಮಾಡೋಣ ರೀ, ಮೊಸರು ಹಾಕ್ಕೊಳ್ಳೋಣ ರೀ. ಮಸ್ತ್ ಆತವ್ರಿ ಪರೋಟ. ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ ನೀವು ಹೆಂಗೆ ಆತವ ಅನ್ನೋದು. ಈಗೇನು ಮಾಡೋಣ ರೀ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ರೀ. ಈಗ ಎಲ್ಲ ಕೂಡಿ ಮಿಕ್ಸ್ ಮಾಡೋಣ ರೀ.
ಇದೊಂದು ಸ್ವಲ್ಪ ಅಳಸೋಗ ಅನಿಸುತ್ತೆ ಅಂದ್ರೆ ಮಾಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋರಿ. ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ರೀ ಅದಕ್ಕೆ. ಇದಕ್ಕೇನು ಆಗ್ಬೇಕ್ರಿ, ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಅದು. ಒಂದು ಪಾತ್ರೆಯಲ್ಲಿ ತೊಗೊಂಡೇನಿ ರೀ ಇದೆಲ್ಲ ಹಿಟ್ಟು. ಈಗ ಏನು ಮಾಡೋಣ್ರಿ, ಸ್ವಲ್ಪ ನೀರು ಹಾಕ್ತೀನಿ ರೀ ಅದಕ್ಕೆ, ಯಾಕಂದ್ರೆ ಅಳಸು ಮಾಡ್ಬೇಕಲ್ಲ ರೀ. ಮಸ್ತ್ ಆತವ್ರಿ ಮೆತ್ತಾಗಿ ಪರೋಟ, ಚಂದ ಆತವ್ರಿ. ಈ ಥರ ಏನು ಮಾಡೋದ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಅಳಸು ಮಾಡ್ಕೊಳ್ಳೋದ್ರಿ ಅದಕ್ಕೆ. ನೋಡಿರಿ ಈ ಥರ ಹಿಟ್ಟು ಮಾಡ್ಕೊಳ್ಳೋದ್ರಿ. ಭಾಳ ಹಸು ಮಾಡ್ಕೊಬೇಡ್ರಿ, ಭಾಳ ಗಟ್ಟಿ ಮಾಡ್ಕೊಬೇಡ್ರಿ. ಈ ಥರ ಹಿಟ್ಟು ಮಾಡ್ಕೊಂಡೇವು ಅಂದ್ರೆ ತೆವೆ ಹಾಕೊಳಕ್ಕೆ ಮಸ್ತ್ ಆಗ್ತದೆ ರೀ. ನೋಡಿರಿ ಈ ಥರ ನೋಡಿರಿ. ನಾ ಇಲ್ಲಿ ತೆವಿ ಇಟ್ಕೊಂಡೇನಿ ರೀ. ತೆವಿ ಮೇಲೆ ಏನು ಮಾಡಿದ್ರಿ, ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿ. ತೆವಿನೂ ಇಟ್ಕೋಬೋದು ರೀ, ಮತ್ತು ದಾಸೆ ತೆವಿನೂ ಇಟ್ಕೋಬೋದು ರೀ. ಗ್ಯಾಸ್ ಭಾಳ ಮೀಡಿಯಮ್ ಸಣ್ಣ ಇಡ್ಬೇಕು ರೀ ಮೊದಲು. ನೋಡಿರಿ ನಾ ಇಲ್ಲಿ ಹಾಕೊಳ್ತಿದ್ದೆ, ಈ ಥರ ಏನು ಮಾಡಿದ್ರೆ ಹಾಕೊಳ್ಳೋದ್ರಿ. ಮಸ್ತ್ ಆಗ್ತಾವ್ರಿ ದೋಸೆ. ಸಣ್ಣ ಮಕ್ಳಿಗತ್ತ ಎಲ್ಲ ಥರ ಭಾಜಿ ಪಲ್ಯ ಹಾಕಿ ಮಾಡಿಕೊಟ್ರಂದ್ರೆ ಶರೀರಕ್ಕೂ ಭಾಳ ಚಲೋ ರೀ, ಮತ್ತು ಟೇಸ್ಟಿನೂ ಆತವ್ರಿ. ಈ ಥರ ಏನು ಮಾಡೋದ್ರಿ, ಗ್ಯಾಸ್ ಸಣ್ಣ ಇಟ್ಕೊಂಡು ಈ ಥರ ದೊಡ್ಡದು ಮಾಡ್ಕೊಳ್ಳೋದ್ರಿ. ಮೆತ್ತಗೆ ಮತ್ತು ಸ್ವಾದಿಷ್ಟ ಆತವ್ರಿ. ಈಗೇನು ಮಾಡ್ತಿದ್ರೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ರಿ, ಮತ್ತು ಹಸಿ ಕೊಬ್ಬರಿನೂ ಇದ್ದರೂ ಹಾಕ್ಕೋಬೋದ್ರಿ ನೀವು, ಇಲ್ಲಾಂದ್ರೆ ಒಣ ಕೊಬ್ಬರಿ ಹಾಕೋರಿ ನಡೀತದ್ರಿ. ಈಗೇನು ಮಾಡಲಿಲ್ಲ, ಮ್ಯಾಲೆ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆನೂ ಹಾಕ್ಕೋಬೋದು, ಇಲ್ಲಾಂದ್ರೆ ತುಪ್ಪಿದ್ರೆ ತುಪ್ಪನೂ ಹಾಕ್ಕೋಬೋದ್ರಿ ನೀವು. ಮತ್ತು ಮನ್ಯಾಗ ಯಾರು ತಿನ್ನೋರು ಇದ್ದಿತ್ತಿಲ್ಲ ಅಂದ್ರೆ, ಎಣ್ಣೆ ಉಣ್ಣೋರು ಇದ್ದಿಲ್ಲ ಅಂದ್ರೆ ನಡೀತದ್ರಿ, ಹಾಕೊಳ್ಳಿಲ್ಲ ಅಂದ್ರೆ. ಈ ಥರ ಏನು ಮಾಡಿದ್ರೆ ಎಣ್ಣೆ ಹಾಕೊಳ್ಳೋದ್ರಿ. ಈಗೇನು ಮಾಡಿದ್ರಿ, ಮ್ಯಾಲೊಂದು ಮುಚ್ಚಿ ಬಿಡೋಣ್ರಿ. ಈ ಥರ ಮುಚ್ಚಿ ಗ್ಯಾಸ್ ಒಂದು ಜರ ಹೆಚ್ಚಿಡು, ಭಾಳ ಫುಲ್ಲು ಇಡಬೇಡ್ರಿ, ಸ್ಲೋ ಮೀಡಿಯಮ್ದಾಗ ಗ್ಯಾಸ್ ಇಡ್ರಿ. ಈಗ ತೆಗೆದು ನೋಡೋಣ್ರಿ ಅದಕ್ಕೆ. ಈಗ ಇದಕ್ಕೆ ಉಲ್ಟಾ ಮಾಡೋಣ್ರಿ. ನೋಡ್ರಿ, ವಾವ್ ಎಷ್ಟು ಚಂದ ಬೇಯ್ತದೆ ನೋಡ್ರಿ. ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೊಳ್ಳೋಣ್ರಿ ಅದಕ್ಕೆ. ಮೆತ್ತಗೆ ಆತವ್ರಿ, ಮಸ್ತ್ ಆಗ್ತಾವ್ರಿ. ಮತ್ತು ಎಲ್ಲ ಥರ ಭಾಜಿ ಪೌಷ್ಟಿಕನೂ ಆಗ್ತದೆ ಶರೀರಕ್ಕೆ. ಈ ಥರ ಮ್ಯಾಲೆ ಎಣ್ಣೆ ಹಚ್ಚೋದ್ರಿಂದ ಕಲರ್ ಚಂದ ಬರ್ತದೆ ರೀ. ಈಗ ಏನು ಮಾಡೋಣ್ರಿ, ಉಲ್ಟಾ ಮಾಡ್ಕೊಂಡ್ರಿ ಅದಕ್ಕೆ. ಮತ್ತು ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ರೀ. ಈ ಥರ ಏನು ಮಾಡ್ಬೇಕ್ರಿ, ಅದ್ರ ಮ್ಯಾಲೆ ಕಲರ್ ಬರ್ಬೇಕ್ರಿ. ಈಗೇನು ಮಾಡೋಣ್ರಿ, ದೋಸೆ ಇದು ತೊಗೊಳೋಣ್ರಿ. ಈಗ ಪರೋಟ ಒಂದು ಪ್ಲೇಟ್ನಾಗತ್ತ ತೊಗೊಂಡು ಬಿಡ್ಬೇಕ್ರಿ ಈ ಥರ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ರೀ. ಈಗೇನು ಮಾಡೋಣ್ರಿ, ಅದಕ್ಕೆ ಡಬ್ಬ ಹಾಕೊಳ್ಳೋಣ್ರಿ ಅದಕ್ಕೆ. ನೋಡಿ ಈ ಥರ ಏನು ಮಾಡೋದ್ರಿ, ಡಬ್ಬ ಹಾಕೊಳ್ಳೋದ್ರಿ. ತಿರುವಿ ಹಾಕೊಳ್ಳೋಣ ಬಳಿಕ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿ. ಮಸ್ತ್ ಮೆತ್ತಗೆ ಚಂದ ಆತವ ಮುರಿದು. ಸಣ್ಣ ಮಕ್ಳಿಗತ್ತ ಬ್ರೇಕ್ಫಾಸ್ಟ್ಗೆ ಮಸ್ತ್ ಆತವ್ರಿ. ಸಣ್ಣ ಮಕ್ಳಿಗೆ ತಿರ್ಲಿಕ್ಕೆ ಎಲ್ಲ ಥರ ಭಾಜಿ ಪಾಲ ಹಾಕಿ ಮಾಡೋದ್ರಿಂದ ಚಂದ ಆತವ್ರಿ. ಈಗೇನು ಮಾಡೋಣ್ರಿ, ಮ್ಯಾಲೆ ಡಕ್ಕನ್ ಹಚ್ಚೋಣ್ರಿ ಇನ್ನೊಂದು ಸ್ವಲ್ಪ. ಈ ಥರ ಏನು ಮಾಡ್ಬೇಕ್ರಿ, ಪರೋಟ ಮಾಡ್ಬೇಕ್ರಿ. ನೋಡಿ ಎಷ್ಟು ಮಸ್ತ್ ಮತ್ತು ಮೃದು ಆಗಿರ್ತಾವೆ ನೋಡ್ರಿ, ಮೆತ್ತಗೆ. ಎಲ್ಲ ಥರ ಹಾಕೋದ್ರಿಂದ ಏನಂತಂದ್ರೆ ಭಾಳ ಟೇಸ್ಟಿ ಆಗಿರ್ತಾವ್ರಿ ಪರೋಟ ರೀ, ಮತ್ತು ಶರೀರಕ್ಕೂ ಭಾಳ ಚಲೋ ರೀ. ಇದು ಮಾಡಿ ನೋಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ತಿಳ್ಕೊತೀನಿ ರೀ. ಕಮೆಂಟ್ ಮಾಡಿರಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ, ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೀರಿ. ಇದೇನಾದ್ರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.